ಸಿನಿಮಾದ ಟ್ರೇಲರ್ ಬಂದು ಮತ್ತು ವೀರೇಶ್ ಥಿಯೇಟ್ರಲ್ಲಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಬಂದು ಹೆಂಗೆ ಅನಿಸ್ತಿದೆ ಮೇಡಮ್? ನನಗೆ ಆ್ಯಸ್ ಎನ್ ಆರ್ಟಿಸ್ಟ್, ಆ್ಯಸ್ ಎನ್ ಅಸೋಸಿಯೇಟ್ ಡೈರೆಕ್ಟರ್, ನಾನು ಈಗ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ಸೊ ನಾನು ಡೈರೆಕ್ಟರ್ ಥರನೇ ನೋಡಿದೆ. ಸೊ ತುಂಬ ಚೆನ್ನಾಗಿದೆ. AP ಅರ್ಜುನ್ ಅವ್ರ ಬಗ್ಗೆ ಹೇಳಲೇಬೇಕು. ಬಿಕಾಸ್ ಈಗ ಆಲ್ರೆಡಿ ಅವ್ರು ತುಂಬ ಅದ್ಭುತವಾದಂತಹ ಸಿನಿಮಾಗಳನ್ನ ಕನ್ನಡ ಇಂಡಸ್ಟ್ರಿ ಕೊಟ್ಟಿದ್ದಾರೆ. ಸೊ ಮಾರ್ಟಿನ್ ಸಮಥಿಂಗ್ ವೆರಿ ಡಿಫ್ರೆಂಟ್, ವೆರಿ ಹ್ಯೂಜ್, ತುಂಬ ವರ್ಷಗಳು ತೊಗೊಂಡು ಮಾಡಿರುವಂತಹ ಸಿನಿಮಾ. ಅದರಲ್ಲೂ ಧ್ರುವ ಸರ್ಜಾ ಸರ್ ಬಗ್ಗೆ ಹೇಳಲೇಬೇಕು. ಅವರು ಮನೆತನನೇ ಕಲಾವಿದರು ಅಂತ ಹೇಳ್ಬೋದು. ಸೊ ಆ್ಯಕ್ಟಿಂಗ್ ಅವ್ರಿಗೆ ರಕ್ತಗತವಾಗಿ ಬಂದಿದೆ. ಸೊ ತುಂಬ ಚೆನ್ನಾಗಿ ನಟನೆಯನ್ನು ಮಾಡಿದ್ದಾರೆ. ಸೊ ನನಗೆ ಟ್ರೇಲರ್ ಇಂಚಿಂಚು ನೋಡಬೇಕಾದ್ರೆ ಏನಿರ್ಬೋದು ಅಂತ ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಿತ್ತು. ಸೊ ನಾನಂತೂ ಕಾಯ್ತಾ ಇದ್ದೀನಿ ಸಿನಿಮಾ ನೋಡೋದಕ್ಕೆ. ಸೊ ನೀವು ಕೂಡ ಟ್ರೇಲರ್ನ ನೋಡಿ ಆ್ಯಂಡ್ ಸಿನಿಮಾ ರಿಲೀಸ್ ಆದಾಗ ನಮ್ಮ ಕನ್ನಡ ಸಿನಿಮಾನ ಕನ್ನಡ ಚಿತ್ರಮಂದಿರಕ್ಕೆ ಬಂದೇ ನೋಡಿ. ಆ್ಯಂಡ್ ಆಲ್ ದ ಬೆಸ್ಟ್. ನಿಮ್ಗೆ ಯಾವುದು ಬೆಸ್ಟ್ ಸೀಕ್ವೆನ್ಸ್ ಅನ್ಸಿದ್ದು? ಯಾವುದು ಬೆಸ್ಟ್ ಸೀಕ್ವೆನ್ಸ್ ಅಂದರೆ ಅದೇ ಅವರು ಟ್ಯಾಟೋ ತುಂಬ ಅಂದರೆ ಸಕ್ಕತ್ ಅನಿಸುತ್ತೆ, ವಾವ್ ಅನಿಸುತ್ತೆ. ಆ್ಯಂಡ್ ಅವರು ನಾಯಿ ಹತ್ರ ಬಿಸ್ಕೆಟ್ನ ಶೇರ್ ಮಾಡೋ ಅಂಥದ್ದು ಇರ್ಬೋದು. ಮತ್ತು ದಟ್ ಲಾಸ್ಟ್ ಡೈಲಾಗ್, ಐ ಡೋಂಟ್ ನೋ ಟು ಟೆಲ್ ಇಟ್, ಬಟ್ ಪಂಚಿಂಗ್. ಈಗ ಜನರಲ್ ಆಗಿ ಥಿಯೇಟ್ರಿಗೆ ಜನ ಬರಲ್ಲ ಅಂತಾರೆ, ಬಟ್ ಈ ಟ್ರೇಲರ್ ನೋಡೋಕ್ಕೆ ಎಷ್ಟೊಂದು ಸಾವಿರಾರು ಜನ ಬಂದಿದ್ದಾರೆ, ಅದ್ರ ಬಗ್ಗೆ ಹೆಂಗೆ ಅನಿಸುತ್ತೆ? ಅದೇ ದಟ್ ಶೋಸ್ ಈಸ್ ಲೈಕ್ ಅವರು ಸೆಲೆಬ್ರಿಟೀಸ್ ಅಂತಿರ್ತಾರೆ ಅಭಿಮಾನಿಗಳನ್ನ. ಸೊ ಅವ್ರ ಅಭಿಮಾನಿಗಳನ್ನ ಉಳಿಸ್ಕೊಂಡು ಬಂದಿದ್ದಾರೆ. ಸೊ ದುಡ್ಡು ಕೊಟ್ಟರೆ ಒಬ್ರು ಬರ್ಬೋದು, ಇಬ್ರು ಬರ್ಬೋದು. ಸೊ ಏನೂ ಇಲ್ದಿರ ಬರೀ ಅಭಿಮಾನದಿಂದ ಬಂದಿದ್ದಾರೆ ಅಂದರೆ ಅದು ಅವರ ನಟನೆ, ಅವರು ಒಳ್ಳೆತನ ಅಂತ ನನಗೆ ಅನಿಸುತ್ತೆ. ನೆಕ್ಸ್ಟ್ ಯಾವ ಅಪ್ಡೇಟ್ ಬೇಕು ನಿಮಗೆ ಮಾರ್ಟಿನ್ ಟೀಮ್ ಕಡೆಯಿಂದ? ಅದೇ ಹೀರೋಯಿನ್ ಇದು ಸ್ವಲ್ಪ ಸಾಂಗ್ಸು ಅವರಿಬ್ಬರು ಕೆಮಿಸ್ಟ್ರಿ ರಿಲೇಟೆಡ್ ಏನಾದರೂ ಬಿಟ್ಟರೆ ಚೆನ್ನಾಗಿರುತ್ತೆ ಅಂತ ಅರ್ಜುನ್ ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.